ಇನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವರ ಮೊಮ್ಮಗ ಭಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಾಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವರ ಮೊಮ್ಮಗ ಭಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಎಚ್.ಸಿ. ಮಹದೇವಪ್ಪ ಮೊಮ್ಮಗ ಭಾಗಿಯಾಗಿದ್ದಕ್ಕೆ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಮೊಮ್ಮಕ್ಕಳ ದರ್ಬಾರ್ ನಡೀತಾ ಇದೆ. ಸಿಎಂ ಮಹದೇವಪ್ಪರ ಮೊಮ್ಮಕ್ಕಳನ್ನ ವಿಜೃಂಭಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇವರಷ್ಟೇ ಲೂಟಿ ಮಾಡ್ತಾ ಇಲ್ಲ, ಮೊಮ್ಮಕ್ಕಳಿಂದಲೂ ಕೂಡ ಲೂಟಿ ಮಾಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಜನರ ಬಗ್ಗೆ ಚಿಂತೆ ಇಲ್ಲ, ಮೊಮ್ಮಕ್ಕಳ ಬಗ್ಗೆ ಚಿಂತೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಉತ್ತರ ಕರ್ನಾಟಕದಲ್ಲಿ ನೀರುಗಳು ತುಂಬಿದೆ, ಎಲ್ಲ ಕಲುಷಿತ ನೀರು, ಆದರೆ ಜನರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ. ಇಂಥ ಕಡೆ ಇಂಥ ಪರಿಸ್ಥಿತಿ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು, ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು, ಇವ್ರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಮೊಮ್ಮಕ್ಕಳ ದರ್ಬಾರಾಗಿದೆ. ಇದು ಪ್ರೊಸಿಷನ್ನಲ್ಲಿ, ಇದೆಲ್ಲ ಸಾಂವಿಧಾನಿಕ ಹುದ್ದೆ ಇರತಕ್ಕಂಥವ್ರು ಕೂತ್ಕೊಳ್ಳೋ ಸ್ಥಳದಲ್ಲಿ ಮಹದೇವಪ್ಪನವರ ಮೊಮ್ಮಗ, ಇನ್ನು ಕೆಲವು ಕಡೆ ಸಿದ್ದರಾಮಯ್ಯನವರ ಮೊಮ್ಮಗ, ಅವ್ರಿಗೆ ಈಗಾಗಲೇ ಖಡ್ಗ ಕೊಟ್ಟು, ಅವರಿಗೆ ಗದೆ ಕೊಟ್ಟು ಏನು ವಿಜೃಂಭಿಸುವಂಥ ಕೆಲಸ ಮಾಡಿಸಿ, ಅಂದರೆ ಇವರಿಗೆ ಜನರ ಸಮಸ್ಯೆ ಮುಖ್ಯ ಅಲ್ಲ, ಇವರಿಗೆ ಮಕ್ಕಳು ಮೊಮ್ಮಕ್ಕಳು ಚಿಂತೆ. ಅವ್ರನ್ನ ಹೆಂಗೆ ಬೆಳೆಸಬೇಕು, ರಾಜಕೀಯದಲ್ಲಿ ಹೆಂಗೆ ದುಡ್ಡು ಹೊಡಿಬೇಕು, ಇಂಥದ್ದನ್ನು ಈಗಲೇ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅನೇಕ ಸಚಿವರು, ಈ ಸರ್ಕಾರದ ಅನೇಕ ಸಚಿವರು ಮಕ್ಕಳು AC ರೂಮ್ಗಳಲ್ಲಿ ಕೊಟ್ಟು ಕಲೆಕ್ಷನ್ನು, ಅನೇಕರ ಮಕ್ಕಳು ಇವತ್ತು ಯಾವ ರೀತಿ ಲೂಟಿ ಮಾಡಿಸ್ತಿದ್ದಾರೆ ಅಂದರೆ, ಇವರು ಮಾತ್ರ ಲೂಟಿ ಮಾಡ್ತಿಲ್ಲ, ಮಕ್ಕಳಿಗೂ ಲೂಟಿ ಮಾಡೋದು ಹೇಗೆ ಅನ್ನೋದನ್ನು ಈಗಾಗಲೇ ಕಲಿಸಿ ಅವರ ಕಡೆಯಿಂದ ಮಾಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಸರ್ಕಾರ ಟೋಟಲಿ ರಿಯಲ್ ಎಸ್ಟೇಟ್ ಸರ್ಕಾರ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ನೀರುಗಳು ತುಂಬಿದೆ, ಎಲ್ಲ ಕಲುಷಿತ ನೀರು, ಆದರೆ ಜನರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ. ಇಂಥ ಕಡೆ ಇಂಥ ಪರಿಸ್ಥಿತಿ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು, ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು, ಇವ್ರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಮೊಮ್ಮಕ್ಕಳ ದರ್ಬಾರಾಗಿದೆ. ಇದು ಪ್ರೊಸಿಷನ್ನಲ್ಲಿ, ಇದೆಲ್ಲ ಸಾಂವಿಧಾನಿಕ ಹುದ್ದೆ ಇರತಕ್ಕಂಥವ್ರು ಕೂತ್ಕೊಳ್ಳೋ ಸ್ಥಳದಲ್ಲಿ ಮಹದೇವಪ್ಪನವರ ಮೊಮ್ಮಗ, ಇನ್ನು ಕೆಲವು ಕಡೆ ಸಿದ್ದರಾಮಯ್ಯನವರ ಮೊಮ್ಮಗ, ಅವ್ರಿಗೆ ಈಗಾಗಲೇ ಖಡ್ಗ ಕೊಟ್ಟು, ಅವರಿಗೆ ಗದೆ ಕೊಟ್ಟು ಏನು ವಿಜೃಂಭಿಸುವಂಥ